ಮನೇಶ್ ಒಂದು ಕೈ ಹಿಡ್ರು ಕರೆಕ್ಟಾಗಿ ಪೆಟ್ರೋಲ್ ಡೀಸೆಲ್ ದರ ಏರಿಕೆಯನ್ನು ಖಂಡಿಸಿ ಇವತ್ತು ಬಿಜೆಪಿ ಪ್ರತಿಭಟನೆಯನ್ನು ನಡೆಸ್ತಾ ಸೋಷಿಯಲ್ ಮೀಡಿಯಾ ಇರ್ಬೋದು, ಎಲ್ಲದರಲ್ಲೂ ನೀವು ಸೋಷಿಯಲ್ ಮೀಡಿಯಾದಲ್ಲಿ ಹಾಕಿ ಎಲ್ಲ ಕಡೆ ನಿಮ್ಮ ಸ್ನೇಹಿತರು ಕಳಿಸಿ. ಈ ಬೆಲೆ ಏರಿಕೆಯನ್ನ ನಿಮ್ಗೇನ್ ಅನ್ಸುತ್ತೆ ಅದ್ರ ಬಗ್ಗೆ ಕಾಮೆಂಟ್ ಮಾಡಿ. ಹೋರಾಟ ಮಾಡೋಣ. ಬೆಲೆಗಳನ್ನ ಇಳಿಸೋವರೆಗೂ, ಈ ಪೆಟ್ರೋಲ್ ಡೀಸೆಲ್ ಬೆಲೆಯನ್ನ ಇಳಿಸೋವರೆಗೂ ನಮ್ಮ ಹೋರಾಟ ನಿಲ್ಲಲ್ಲ. ನಾವು ಕಂಟಿನ್ಯೂ ಮಾಡ್ತೀರಿ ಅನ್ನೋ ಮಾತನ್ನ ಈ ಸಂದರ್ಭದಲ್ಲಿ ಹೇಳಿ, ಇಷ್ಟು ಹೊತ್ತು ಹೋರಾಟದಲ್ಲಿ ಪಾಲ್ಗೊಂಡಿರ್ತಕ್ಕಂಥ ಎಲ್ಲ ನಮ್ಮ ಕಾರ್ಯಕರ್ತರಿಗೆ ಅಭಿನಂದನೆಗಳನ್ನ ಸಲ್ಲಿಸಿ ಈಗ ನಾವು ರಸ್ತೆ ತಡೆವಡೆ ಚಳುವಳಿಯನ್ನ ನಾವೀಗ ಮಾಡೋಣ. ಜಾಸ್ತಿ ಆಗುತ್ತೆ, ಆಟೋದಲ್ಲಿ ರೇಟ್ ಜಾಸ್ತಿ ಮಾಡ್ತಾರೆ. ಅಂದ್ರೆ ಎಲ್ಲ ವಸ್ತುಗಳು ಇವತ್ತು ಗಗನಕ್ಕೆ ಏರ್ತದೆ. ಈ ಕಾಮನ್ ಸೆನ್ಸು 15 ಬಡ್ಜೆಟ್ ಮಂಡನೆ ಮಾಡಿದ್ದೀನಿ ಅಂತ ಹೇಳ್ತಾರಲ್ಲ ಸಿದ್ದರಾಮಯ್ಯನವ್ರಿಗೆ, ಇರಲಿಲ್ಲ. ಇವರೊಬ್ಬ ಸಮರ್ಥ ಫೈನಾನ್ಸ್ ಮಿನಿಸ್ಟರ್ ಆಗಿದ್ರೆ ಬಡ್ಜೆಟ್ ಮಾಡೋವಾಗೆ ಇದನ್ನ ಘೋಷಣೆ ಮಾಡಬೇಕಾಯ್ತು. ಯಾಕಂದ್ರೆ ಒಂದು ವರ್ಷದಲ್ಲಿ ಏನೇನು ಆಗ್ಬೋದು, ಲಾಸ್ ಎಷ್ಟು, ಗೇನ್ ಎಷ್ಟು, ಖರ್ಚೆಷ್ಟು ಎಲ್ಲವನ್ನ ಲೆಕ್ಕ ಮಾಡುವಂಥದ್ದು ಒಬ್ಬ ಫೈನಾನ್ಸ್ ಮಿನಿಸ್ಟರ್ ಕರ್ತವ್ಯ, ಅಧಿಕಾರಿಗಳ ಕರ್ತವ್ಯ. ಯಾಕೆ ಜ್ಞಾನ ಇರಲಿಲ್ವಾ ಅವಾಗ ನಿಮ್ಗೆ? ಏನ್ ಮಣ್ಣು ತಿಂತ ಇದ್ರೆ ಅವಾಗ ನೀವು? ಇಷ್ಟು ಕಡಿಮೆ ಆಗುತ್ತೆ ನಮ್ಮ ಬಡ್ಜೆಟ್ ಅಂತ ಅಭಿವೃದ್ಧಿ ಅಂತ ಹೇಳ್ತೀರ. ಅಭಿವೃದ್ಧಿಗಿದ್ದಿದ್ದ ಹಣ ಎಲ್ಲ ಫ್ರೀಗೆ ತಗೊಂಡಿದ್ದೀರಲ್ಲ ನೀವು. ಅಭಿವೃದ್ಧಿಗಿದ್ದಿದ್ದ ಹಣನ ಸುಮಾರು 80-90 ಸಾವಿರ ಕೋಟಿ ರೂಪಾಯಿ ಹಣವನ್ನ ನೀವು ಫ್ರೀಗೆ ತಗೊಂಡ್ಬಿಟ್ಟಿದ್ದೀರ, 65,000 ಕೋಟಿನ. ಈಗ ಅಭಿವೃದ್ಧಿಗೆ ಹಣ ಇಲ್ಲ. MLA ದಂಗೆ ಹೇಳ್ತಾ ಇದ್ದಾರೆ, ನಿಮ್ ಪಾರ್ಟಿ MLA ಕಾಂಗ್ರೆಸ್ಸಿನ MLA ರೋಡಲ್ಲಿ ಹಾಕಿರಿಸಿ ಉಗಿತಾ ಇದ್ದಾರೆ. ನಾನು 1 ವರ್ಷ 1 ತಿಂಗಳಾಯ್ತು, ಒಂದು ಅಭಿವೃದ್ಧಿ ಕಾರ್ಯ ಮಾಡಿಲ್ಲ, ನಾನು ಏನ್ MLA ಆಗಿರ್ಬೇಕು ಅಂತ ಹೇಳಿ ನಿಮ್ ಗುಲ್ಬರ್ಗ ಭಾಗದಲ್ಲಿ, ರಾಯಚೂರು ಭಾಗದಲ್ಲಿ, ಬೀದರ್ ಭಾಗದಲ್ಲಿ ಇರೋ MLAಗಳು ಕಾಂಗ್ರೆಸ್ MLAಗಳೇ ಈ ಸರ್ಕಾರಕ್ಕೆ ಚೀಮಾರಿ ಆಗ್ತಾ ಇದ್ದಾರೆ. ಪೊಲೀಸರು ಮುಖಾಂತರ ಕಾಂಗ್ರೆಸ್ ಗವರ್ಮೆಂಟ್ ಪ್ರಕ್ರಿಯೆಯನ್ನು ಮಾಡ್ತಾ ಇದ್ದಾರೆ. ನಾವು ಜನರಿಗೋಸ್ಕರ ಹೋರಾಟ ಮಾಡ್ತಾ ಇರೋದು. ಬೆಲೆ ಏರಿಕೆಯಿಂದ ಜನಗಳಿಗೆ ತೊಂದರೆ ಆಗ್ತಾ ಇದೆ. ಈ ಏರಿಕೆಯನ್ನ ಇಳಿಸಬೇಕು, ಇಲ್ಲ ಅಂದ್ರೆ ತರಕಾರಿ ಬೆಲೆ ಎಲ್ಲ ಬೆಲೆನೂ ಏರ್ತೈತೆ. ಅದರಿಂದ ಜನಕ್ಕೆ ಅನ್ಯಾಯ ಆಗ್ತೈತೆ. ಅದ್ರ ವಿರುದ್ಧ ಹೋರಾಟ ಮಾಡ್ತಾ ಇದೆ. ಬಿಜೆಪಿ ಮೂರು ದಿನದಿಂದ ನಿರಂತರವಾಗಿ ಹೋರಾಟ ಮಾಡ್ತಾ ಇದೆ. ಏನಾದ್ರು ಪ್ರತಿಕ್ರಿಯೆ ಬಂತ? ಒಂದ್ ಕಡೆ ಪೆಟ್ರೋಲ್ ದರ ಏರಿಕೆ ಆಗಿದೆ, ಈಗ ಮತ್ತೆ ನೀರಿನ ದರ ಕೂಡ ಏರಿಕೆ